ಕುಮಾರಸ್ವಾಮಿ ಸರ್ ಇದೆ ಅಲ್ವಾ, ಅಂದ್ರೆ ಮಾಲಲ್ಲಿ ಮಾರೋದು ಕೂಡ ಅದೇ ಹಣ್ಣು ತರಕಾರಿ, ಅದರ ಉಪ ಉತ್ಪನ್ನಗಳು. ಬಟ್ಟೆ ಕೂಡ ರೈತನಿಂದಾನೆ, ರೈತ ಬೆಳೆದ ಹತ್ತಿ, ರೈತನ ಗೂಡಿಂದ ಬಂದ ರೇಷ್ಮೆ, ಇದರಿಂದಾನೆ. ಆದ್ರೆ ರೈತ ಬಂದು ಅದೇನು ಫ್ರೀಯಾಗಿ ಬರಲಿಲ್ಲ ಸರ್, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಮೂವಿ ನೋಡೋಕೆ. ಅಲ್ಲಿ ಗ್ರಾಹಕ ಆತ, ಆ ಗ್ರಾಹಕನಿಗೂ ಅವಮಾನ ಮಾಡ್ದಂಗೆ ಅಂತ ಹೇಳಿ. ಖಂಡಿತ ಇವತ್ತು ಎಲ್ಲ ರಾಜಕಾರಣಿಗಳಾಗಿರ್ಬೋದು, ಎಲ್ಲರಾಗಿ ದೇಶದ ಬೆನ್ನೆಲುಬು ಒಬ್ಬ ರೈತ, ಒಬ್ಬ ಸೈನಿಕ ಅಂತ ಹೇಳ್ತಾರೆ. ಇವತ್ತು ನಡಿ ಬೀದಿಯಲ್ಲಿ ಒಬ್ಬ ರೈತರಿಗೆ ಅನ್ಯಾಯವಾಗಿದೆ. ಒಬ್ಬ ರೈತನ ಯಾವ ಥರ ಇಡೀ ಸ್ಟಾರ್ನ ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕು. ಯಾಕಂದರೆ ಪ್ರತಿನಿತ್ಯ ಹೊಲದಲ್ಲಿ ಕೆಲಸ ಮಾಡ್ತಾನೆ ಒಬ್ಬ ರೈತ, ಹಾಲು ಕರಿಯೋದು ಅದೇ ಹಾಲು ಅವ್ನು ಕುಡಿತಾನೆ, ಒಂದು ತರಕಾರಿ ಬೆಳಿತಾನೆ, ಬೀನ್ಸು ಟೊಮೊಟೊ ಎಲ್ಲ ಅದನ್ನೇ ತೊಗೊಬಂದು ಆ ಮಾಲಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಇಟ್ಕೊತಾರೆ. ಅಂಥ ಒಬ್ಬ ಮನುಷ್ಯ ಇವತ್ತು ನಮ್ಮ ಮಾಲಿಗೆ ಬಂದಿದ್ದಾರೆ ಅಂತಂದರೆ ಅವ್ರನ್ನ ಸ್ಟಾರ್ ರೀತಿಯಲ್ಲಿ ಮಾಡ್ಬೇಕಾಗಿತ್ತು. ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದ್ರ ಮೂಲ ಕಾರಣ ಮೊನ್ನೆ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ಇದೇ ತರ ಅವಮಾನ ಆಗಿತ್ತು. ಅವಾಗ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಅದನ್ನ ಆದೇಶ ಮಾಡಬೇಕಾಗಿತ್ತು. ಈಗ ಇಂಥ ರೈತರಿಗೆ ಇಂಥ ಬಟ್ಟೆಗಳು ಹಾಕೋ ಬಂದ್ರೆ ಅವಮಾನ ಮಾಡ್ತಾ ಇದ್ದಾರೆ, ಈ ಕೂಡಲೇ ನಿಮ್ಮ ಕಾನೂನು ಕ್ರಮ ತಗೊಂತೀವಿ ಅಂತೇಳಿ ಅವಾಗಲೇ ಒಂದು ಆದೇಶ ಮಾಡಿದ್ರೆ ಇವತ್ತು ಈ ಒಂದು ರೈತರ ಒಂದು ಪರಿಸ್ಥಿತಿಗೆ ಬರ ಕಾರಣ ಆಗ್ತಿರಲಿಲ್ಲ. ಸೊ ಅದೇ ಥರನೇ ಇವತ್ತು ಎಲ್ಲ ರಾಷ್ಟ್ರೀಯ ಒಂದು ಚಿಹ್ನೆಗಳಿದೆ. ಇವಾಗ ರಾಷ್ಟ್ರೀಯ ಹುಲಿ ನಮ್ಮ ಅಂತ ಹೇಳ್ತಾರೆ. ಸೊ ಅದೇ ಥರ ರಾಷ್ಟ್ರೀಯ ಬಟ್ಟೆನೂ ನಮ್ಮ ರೈತರು ಹಾಕೊಂಡು ಶಾಲು ಪಂಚೆನ ಘೋಷಣೆ ಮಾಡಿದ್ರೆ ಇನ್ನೂ ಅದು ಹೆಚ್ಚಿಗೆ ಇರುತ್ತೆ. ಅದೇ ಥರ ಎಲ್ಲ ಸರ್ಕಾರಿ ಉದ್ಯೋಗಗಳಿದೆ ಅನೇಕ. ತಿಂಗಳಿಗೆ ಒಂದು ವಾರಕ್ಕೆ ಏನಿಲ್ಲ ಅಂದರೂ 3-4 ದಿನಗಳಲ್ಲಿ ಪಂಚೆ ಮತ್ತು ಇದನ್ನು ಹಾಕ್ಕೊಂಡು ಬರಬೇಕು ಡ್ಯೂಟಿಗೆ ಅಂತೇಳಿ ಆದೇಶ ಮಾಡಲಿ. ಇದನ್ನು ಇನ್ನೂ ನಮ್ಮ ರಾಜ್ಯದ ರೈತರ ಒಂದು ರೆಸ್ಪೆಕ್ಟ್ನ ಇನ್ನೂ ದೇಶದ ಮಟ್ಟಕ್ಕೆ ಎದ್ದೊಳ್ತದೆ. ಇವತ್ತು ರಾಜ್ಯದ ನಮ್ಮ ಒಬ್ಬ ಕನ್ನಡಿಗ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡ ಅಪ್ಪಾಜಿ ಅವರು ಹೋಗಿ ಕೆಂಪುಕೋಟೆಯಲ್ಲಿ ತಡೆ ತೊಟ್ಟಿ ಪಂಚೆಯನ್ನು ಉಟ್ಕೊಂಡೇ ಪ್ರಮಾಣ ವಚನ ತಗೊಂಡಿದ್ದಾರೆ. ಆ ಹೆಗ್ಗಳಿಕೆ ನಮಗಿದೆ ಕರ್ನಾಟಕ ರಾಜ್ಯಕ್ಕೆ. ಸೊ ಆ ನಮ್ಮ ಕರ್ನಾಟಕ ರಾಜ್ಯನ ಇಡೀ ದೇಶಗಳು ಇವತ್ತು ಅನೇಕ ಆಡ್ಕೊಳ್ಳೋ ಅಂಥ ಪರಿಸ್ಥಿತಿಗಳನ್ನ ನಮ್ಮ ರಾಜಕಾರಣಿಗಳು ತಂದಿದ್ದಾರೆ. ಇವತ್ತು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಹಳ್ಳಿ ರೈತರು ಇವತ್ತು ಪ್ರತಿಯೊಬ್ಬ ದಿನ ಬೆಳಗ್ಗೆ 5 ಗಂಟೆಗೆ ತೊಳ್ತಾನೆ ಮೇಡಮ್, ಎದ್ಬಿಟ್ಟು ಆಚೆ ಹಸು ಕಟ್ಟಾಕಿ ಹಾಲು ಕರ್ಕೊಂಡು ತಗೊಂಡೋಗಿ ಡೈರಿಗೆ ಹಾಕಿ ಮತ್ತೆ ದಿನಚರಿಗಳನ್ನ ಅವರು ಹೊಲದಲ್ಲಿ ಕೆಲಸಗಳು ಮಾಡ್ತಾರೆ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಯಾವುದೋ ಒಂದು ಪ್ರೀತಿಯಿಂದ ಒಬ್ಬ ಮಗ ಬೆಂಗಳೂರು ಕರ್ಕೊಬಂದಿದ್ದಾನೆ, ಒಂದು ಫಿಲಮ್ನ ಏನೋ ಅವ್ರ ಇಚ್ಛೆ ಅಂತ ತೋರ್ಸೋಣ ಅಂತ ಕರ್ಕೊಬಂದ್ರೆ ಒಂದು ಬೀದಿಯಲ್ಲಿ ಬೇರೆಯವ್ರಿಗೇನೋ ಅವಮಾನ ಮಾಡೋ ಥರ ಒಬ್ಬ ರೈತರಿಗೆ ಅವಮಾನ ಮಾಡಿದ್ದಾರೆ ಅಂದರೆ ಅವರು ಅಂತಿದ್ದ ಸಾವು ಬರಲ್ಲ ಮೇಡಮ್. ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಕಷ್ಟ ನಮ್ಗೆ ಗೊತ್ತಿರ್ತದೆ. ಒಬ್ಬ ರೈತ ದಿನನಿತ್ಯ ವ್ಯವಸಾಯ ಮಾಡೋವನಿಗೆ ಬೆಳಗ್ಗೆ 5 ಗಂಟೆ ಎದ್ದು ಕೆಲಸ ಮಾಡೋವನಿಗೆ ಗೊತ್ತಿರ್ತದೆ ಎಂತ ಒಂದು ಕಷ್ಟ ಬಿಟ್ಟು ಆ ಮಗನ ಯಾವ ಲೆಕ್ಕಕ್ಕೆ ಬೆಳೆಸಿರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಿರುತ್ತೆ. ನಿಜ ನಿಜ ಸ್ವಾಮಿಗೌಡ್ರೆ. ಈಗ ನೋಡಿ, ಇಂಥ ಮಾಲ್ಗಳಲ್ಲಿ ಟೆರೆಸ್ ಅಲ್ಲಿ ಸಾಮಾನ್ಯವಾಗಿ ರೆಸ್ಟೋ ಬಾರ್ಗಳು, ಆ ರೆಸ್ಟೋ ಬಾರ್ ಅಲ್ಲಿ ಲುಂಗಿ ಡ್ಯಾನ್ಸ್ ಅಂತ ಹಾಡು ಹಾಕಿ ಡ್ಯಾನ್ಸ್ ಮಾಡ್ತಾರೆ ಸರ್. ಅದೇ ಲುಂಗಿ ಹಾಕೊಂಡು ಒಬ್ಬ ರೈತ ಹೋಗ್ತಾನೆ ಅಂತಂದ್ರೆ ಮಾಲಿಗೆ ಎಂಟ್ರಿ ಇಲ್ಲ. ಅಂದ್ರೆ ಮನಸ್ಥಿತಿಗಳಿದೆಯಲ್ಲ, ಲುಂಗಿ ಹಾಕೋ ಪಂಚೆ ಉಟ್ಕೊಳ್ಳೋ ಸೆಲೆಬ್ರಿಟಿಗಳನ್ನ ನೋಡಿ ಖುಷಿ ಪಡೋ ಜನನೇ ಅದೇ ಲುಂಗಿನ ಅದೇ ಪಂಚೆನ ಹಾಕೊಂಬಂದ್ರೆ ರೈತ ನಿರಾಕರಿಸೋದು ಆತನಿಗೆ. ಈ ಏನು ವ್ಯಾಪಾರಸ್ಥರ ಮನಸ್ಥಿತಿ ಇದೆಯಲ್ಲ, ಥರ ಹಣ ಹಾಳು ಮುಳು ಅಂತಲೇ ಯೋಚನೆ ಮಾಡ್ತಕ್ಕಂಥವ್ರು. ಯಾವತ್ತಿಗೆ ಗೌರವ ಕೊಡಬೇಕು, ಯಾವತ್ತಿಗೆ ಗೌರವ ಕೊಡಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಇಲ್ಲ. ಇವತ್ತು ಗಂಗಮ್ಮ ತಿಮ್ಮಯ್ಯ, ಅದು GT ಮಾಲ್ ಅಂತಂದರೆ ಗಂಗಮ್ಮ ತಿಮ್ಮಯ್ಯ, ಅವ್ರು ಪಂಚೆ ಆಗ್ತಿರ್ಲಿಲ್ವಾ, ಸೀರೆ ಆಗ್ತಿರ್ಲಿಲ್ವಾ? ಇದು ಯಾರೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೈಲಿ ಕ್ಷಮೆ ಕೇಳೋದು ಕ್ಷಮೆ ಯಾಚನೆ ಅಲ್ಲ. ಹೊಡೆದ್ಬಿಟ್ಟು ದೊಣ್ಣೆಲಿ ಹೊಡೆದ್ಬಿಟ್ಟು ಇನ್ಯಾವುದ್ರಲ್ಲೂ ಮಂತ್ರ ಹೊಡೆದ್ರು ಅಂತ ಗಾದೆ ಇದೆ ನಮ್ಮದ್ರಲ್ಲಿ. ಅವ್ರನ್ನ ನಿಯೋಜನೆ ಮಾಡ್ಕೊಳ್ಳೋ ಸಂದರ್ಭದಲ್ಲೇ ಯಾರೇ ಸಾರ್ವಜನಿಕವಾಗಿ ಯಾರಾದರೂ ಬರಲಿ, ಏನು ಕೊಳಕು ಬಟ್ಟೆ ಹಾಕಬಾರ್ದು, ಅದು ಯಾರಿಗೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಇರಬೇಕೇ ವಿನ ಶುಭ್ರವಾದ ಒಂದು ಬಟ್ಟೆ ಹಾಕಬಂದವರು ಹಳ್ಳಿ ರೈತರು ಅಥವಾ ಅಸಹಾಯಕರು, ವೃದ್ಧರು ಮತ್ತು ಹೆಣ್ಮಕ್ಳು ಇವ್ರು ಬಂದಾಗ ಅವ್ರನ್ನ ಒಂದು ಸ್ಪೆಷಲ್ಲಾಗಿ ಕರ್ಕೋಬೇಕು. ಅವ್ರಿಗೆ ಏನು ಗೊತ್ತಿರಲ್ಲ, ಹಳ್ಳಿ ಜನ ಅಂತ ಗೊತ್ತು. ಅವ್ರಿಗೆ ಆ ಥರ ಅನ್ಯಾಯ ಮಾಡೋದ್ಕಿಂತ, ದೌರ್ಜನ್ಯ ಮಾಡೋದ್ಕಿಂತ, ಏನಪ್ಪ ಯಜಮಾನ ಏನು ತೊಗೊಳಕ್ಕೆ ಬಂದಿದ್ರಿ ಅಥವಾ ಫಿಲ್ಮ್ ನೋಡೋಕೆ ಬಂದಿದ್ದೀರಾ, ಚಲನಚಿತ್ರ ವೀಕ್ಷಣೆಗೆ ಬಂದಿದ್ದೀರಾ, ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ, ಒಂದು ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆಮೇಲೆ ಆ ತಂದೆ ಎತ್ತ ಮಗನ ಮುಂದ್ಗಡೆನೆ ಆ ಒಂದು ತಂದೆಯನ್ನ ಅಗೌರವ ಸೂಸ್ತಾರೆ ಅಂತ ಅಂದ್ರೆ ಯಾವ ಮಕ್ಕಳಿಗೆ ತಾನೇ ಸಹಿಸ್ಕೊಳ್ಳೋ ಅಂತ ಶಕ್ತಿ. ನಿಜವಾಗ್ಲೂ ಆತ ಸಹಿಸ್ಕೊಂಡವನೇ ಅವ್ನಿಗೆ 2 ಸಾಪ್ ಹೇಳ್ಬೇಕು. ನಾವೇನಾದ್ರೂ ಆ ಸ್ಥಳದಲ್ಲಿ ಇದ್ದಿದ್ರೆ ಆದ್ರೂ ಏನಾದ್ರೂ ಆಗ್ಬಿಡ್ಲಿ ಅಂತ ಅಂದ್ಬಿಟ್ಟು ದೊಡ್ಡ ಜಗಳನೂ ಮಾಡ್ತಿದ್ದೋ, ಬೇಕಾದ್ರೆ ಕೈನೂ ಮಾಡ್ಬಿಡ್ತಿದ್ದೋ. ಯಾಕೆಂದ್ರೆ ತಂದೆ ತಾಯಿಗೆ ಅಪಮಾನ ಮಾಡ್ತಕ್ಕಂಥದ್ದು ಎಷ್ಟು ಸರಿ. ಅದೇ ರೀತಿಲಿ ಮಕ್ಕಳಿಗೆ, ತಂದೆ ಮುಂದ್ಗಡೆ ಮಕ್ಕಳಿಗೆ ಅವಮಾನ ಮಾಡಿದ್ರೆ ಯಾಕೆ ತಾಯಿ ಹೃದಯ ಹಿಂಗೆ ಸಹಿಸ್ಕೊಳ್ಳೋದಿಲ್ಲ? ಅದೇ ರೀತಿಯಲ್ಲಿ ನಾವು ಸಹ ಮಾಡ್ತಿದ್ದೋ. ಇದು ಅಕ್ಷಮ್ಯ ಅಪರಾಧ.
ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಏನು ಅಂತಂದ್ರೆ ನುಳಿಸ್ಕೊಳುವಂತ ಒಂದು ಕೆಲಸ ಅವರವು ಮಾಲಿದೆ. ಯಾಕೆಂದ್ರೆ ನೇರವಾಗಿ ಮಾತಾಡುವಂತ ಒಂದು ಮನಸ್ಥಿತಿ ಇದೆ ನಮಗೆ. ಅವರವು ಮಾಲಿದೆ, ನನಗೇನು ವಿಷಯನೇ ತಿಳಿದಿಲ್ಲ, ನಾನು ಜಾಣಪೆದ್ದು ಅನ್ನೋ ರೀತಿಲಿ ಅವರು ವರ್ತನೆಯನ್ನು ಮಾಡಿದ್ರು. ನೋಡಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮದು ಮಾಲಿದೆ, ನೀವು ಗೈಡ್ ಮಾಡಬೇಕು. ಸಾರ್ವಜನಿಕವಾಗಿ ಯಾವುದೇ ಒಂದು ವಹಿವಾಟುಗಳ ಸ್ಥಳ ಇದ್ರೆ ಹೆಂಗಾದ್ರೂ ಬರ್ಬೋದು. ಅವರು ಅವರವರ ಉಡುಪು ಅವರವರ ಹಕ್ಕು. ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದಾಗ ನಾವೆಂಗೆ ಹೋಗ್ತೀವಿ, ಅದೇ ರೀತಿಯಲ್ಲಿ ನಮ್ಮ ಒಂದು ದೇಶದಲ್ಲಿ, ನಮ್ಮ ಒಂದು ರಾಜ್ಯದಲ್ಲಿ ಇವತ್ತು ಮೈಸೂರು ಪೇಟ ರಾಜ್ಯರ ಒಂದು ಸಂಕೇತವಾಗಿ ನಾವು ಗೌರವಿಸ್ತೀವಿ. ಅದ್ರ ಬೆಲೆ ಕೇವಲ ಕಡಿಮೆ ಬೆಲೆ ಇದ್ರೂ ಬೆಲೆ ಕಟ್ಟಕ್ಕಾಗಲ್ಲ. ಆ ಒಂದು ಮಟ್ಟದಲ್ಲಿ ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಹೋಗ್ಲಿ ನಾವು ಪಂಚೆ ಹಾಕೊಂಡು ಹೋಗ್ತೀವಿ. ಧರ್ಮಸ್ಥಳದ ದರ್ಶನ ಮಾಡಲಿ, ಪಂಚೆ ಹಾಕೊಂಡು ದರ್ಶನ ಮಾಡಿದ್ರೆ ಅವ್ರಿಗೆ ತೃಪ್ತಿ, ಸೀರೆ ಹಾಕೊಂಡು ದರ್ಶನ ಮಾಡಿದ್ರೆ ತೃಪ್ತಿ. ಮತ್ತೆ ತಿರುಪತಿಗೆ ಹೋಗ್ಲಿ, ಇನ್ನು ಅಥವಾ ಕುಕ್ಕೆ ಯಾವುದೇ ಒಂದು ಪ್ರತಿಷ್ಠಿತ ದೇವಸ್ಥಾನಕ್ಕೆ ಹೋದ್ರೂ ಸಹ ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಭಾರತದ ಸಂಸ್ಕೃತಿ ಪಂಚೆ ಮತ್ತು ಶಲ್ಯ ಹಾಕೊಂಡು ಹೋದ್ರೆ ಒಂದು ಅಚ್ಚುಕಟ್ಟಾಗಿ ದರ್ಶನ ಆಗ್ತದೆ, ನಾವು ತೃಪ್ತಿ ಆಗ್ತೀವಿ ಅನ್ನೋ ಒಂದು ಪ್ರತೀತ ಇದೆ. ಅಂಥದ್ರಲ್ಲಿ ಇಂತಹ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಜಿ ಟಿ ಮಾಲ್ಗೆ ನಮ್ಮೆಲ್ಲರ ಧಿಕ್ಕಾರ ಇರ್ತದೆ. ಇದು ಮಾದರಿ ಆಗಬೇಕು, ಸರ್ಕಾರದಲ್ಲಿ ತಿದ್ದುಪಡಿಗಳು ತರಬೇಕು. ಯಾವ BBMP ಒಂದು ಪರ್ಮಿಷನ್ ಕೊಡ್ತದೆ, ಮತ್ತೆ ಇನ್ಯಾವ ಇಲಾಖೆಗಳಿಂದ ಅನುಮತಿಯನ್ನು ಪಡ್ತಾರೆ, ಪರವಾನಿಯನ್ನು ಪಡ್ಕೋತಾರೆ, ಅಂಥ ಸಂದರ್ಭದ ಇವೆಲ್ಲ ಒಂದು ಕಂಡೀಷನ್ ಹಾಕಿ ಕೊಡಬೇಕು. ಈಗಾಗಲೇ ಮೆಟ್ರೋ ರೈಲ್ನಲ್ಲಿ ಆಗಿರ್ತಕ್ಕಂಥ ಒಂದು ದುರಂತ ಘಟನೆ ಇನ್ನೂ ಮಾಸಿಲ್ಲ. ಈಗಾಗಲೇ ಜಿ ಟಿ ಮಾಲು, ಇನ್ಯಾವುದೋ ಮಾಲು, ನಾವು ನುಗ್ತಾ ಇರ್ತೀವಿ. ಇನ್ಮೇಲೆ ನಮ್ದು ಇದೇ ಕೆಲಸ ಆಗಲಿ, ಬಟ್ಟೆ ಹಾಕೊಂಡು ನಾವೇ ಮಾರುವೇಷದಲ್ಲಾದ್ರೂ ಹೋಗಿ ನುಗ್ತೀವಿ, ಅದೊಂದು ಸ್ಟ್ರಿಂಗ್ ಮಾಡ್ತೀವಿ. ಇದೊಂದು ಈಗ ಆಲ್ರೆಡಿ ಶುರುವಾಗಿದೆ ಅಂತ ಹೇಳಿ ಇವತ್ತು ಜಿ ಟಿ ಮಾಲ್ಗೆ ಪಂಚೆ ಹಾಕೊಂಡು ಎಷ್ಟೋ ಜನ ಹೋಗಿದ್ದಾರೆ, ಬೇರೆ ಬೇರೆ ಮಾಲ್ಗಳಿಗೂ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈ ದರಿದ್ರ ಪದ್ಧತಿ ತೊಲಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನೋಡಿ, ನಾವು ಪಂಚೆ ಹಾಕೊಂಡಿದ್ವಿ, ನಾವು ಪಂಚೆ ತಂದಿರಲಿಲ್ಲ, ಅಲ್ಲಿಗೆ ನಾವೇನು ಹಿಂಗೆ ಹೋಗ್ಬೇಕು ಅನ್ನೋದಿರಲಿಲ್ಲ. ಆದರೂ ಆ ರೈತನ ಒಂದು ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಹ ನೋಡಿ, ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರರು, ನಾವು ರೈತ ಸಂಘದವರು, ಮತ್ತೆ ಎಲ್ಲ ನಮ್ಮೆಲ್ಲ ಸ್ನೇಹಿತರುಗಳು ಸಹ ಒಂದು ಪಂಚೆಯನ್ನು ಹಾಕೊಂಡು ಹೋಗಿ ನಮ್ಮನ್ನು ತಡೀತಾರ ಬಿಡ್ತಾರ ಅಂದ್ರೆ ಆ ದರಿದ್ರ ಜನ ತಡೆಯುವಂತ ಒಂದು ಕೆಲಸ ಮಾಡಲಿಲ್ಲ. ಇದು ನಿಜವಾಗ್ಲೂ ನನ್ನ ಮಾತಿನಲ್ಲಿ ಬೇಸರವಾಗಿ ನೊಂದ್ಕೊಂಡು ಅಂತ ಇದ್ದೀನಿ. ಮೇಲ್ಗಡೆ ಒಂದು ಕದಂಬ ಕುರ್ಬೂರ್ ಸರ್ನ ಕೇಳ್ತೀನಿ, ಅದಾದ್ಮೇಲೆ ರೂಪೇಶ್ ಸರ್ ನೀವು ಉತ್ತರ ಕೊಡಿ. ಈಗ ರೈತರಿಗೆ ಅಪಮಾನ ಅನ್ನೋದು ಕೇವಲ ಇದೊಂದು ವಿಚಾರಕ್ಕಲ್ಲ ಸರ್, ಇನ್ನು ಅನೇಕ ಬಾರಿ ನೋಡ್ಬಿಟ್ಟಿದ್ದೀರಿ. ಒಂದು ಚಿಕ್ಕ ಕೆಲಸ ಆಗಬೇಕು ಅಂದ್ರೂ ಸರ್ಕಾರಿ ಕಚೇರಿಯಲ್ಲಿ ಇವತ್ತಿಗೂ ಕೂಡ ರೈತ ಹೋಗಿ ದುಂಬಾಲು ಬೀಳ್ಬೇಕು. ಅಲ್ಲೇನು ಗೌರವ ಸಿಕ್ಬಿಡುತ್ತಾ ರೈತನಿಗೆ? ಇಲ್ಲ. ರೈತನಿಗೆ ನಿಜವಾಗ್ಲೂ ಸಿಕ್ಬೇಕಾಗಿದ್ದ ಹಕ್ಕು ಸರ್ಕಾರ ಹಂಗೆ ನೋಡಿದ್ರೆ ರೈತನ ಮನೆ ಬಾಗಿಲಿಗೆ ತಂದು ತಲುಪಿಸ್ಬೇಕು. ಆದ್ರೆ ತಲುಪಿಸ್ಲಿಕ್ಕೂ ಕೂಡ ಆತನಿಗೆ ಎಷ್ಟು ಅವಮಾನಗಳು. ಅಂದ್ರೆ ಮನಸ್ಥಿತಿ ಬದಲಾಗಬೇಕು ಕುರುಬೂರು ಸರ್. ಸರ್ಕಾರದ ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ? ರೈತರಿಗೆ ನಿಜವಾಗ್ಲೂ ಸಿಗಬೇಕಾದ ಹಕ್ಕು, ಗೌರವ ಅದು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ಮುಖಂಡರ ಇಚ್ಛಾಶಕ್ತಿ ಎಷ್ಟಿರಬೇಕು ಕುರುಬೂರು ಸರ್? ನೋಡಿ ಮೇಡಮ್, ಎಲ್ಲ ರಾಜಕೀಯ ಪಕ್ಷಗಳು ರೈತನನ್ನು ನಮ್ಮ ಅನ್ನದಾತರು, ದೇಶದ ಬೆನ್ನೆಲುಬು, ನಮ್ಮ ರಕ್ಷಕರು ಅಂತೆಲ್ಲ ಹೋಳ್ತಾರೆ. ಆದರೆ ಅವನ ತಲೆ ಮೇಲೆ ಚಪ್ಪಲಿ ಹಿಡಿತಾ ಇರ್ತಾರೆ. ನೋಡಿ, ಕರ್ನಾಟಕದಲ್ಲಿ ಕಳೆದ 1 ವರ್ಷ 3 ತಿಂಗಳಲ್ಲಿ 1200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ? ಇದಕ್ಕೆ ಪರಿಹಾರ ಏನು ಸೂಚಿಸಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಬೇರೆ ಬೇರೆ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ. ರೈತರು ದೆಹಲಿಯಲ್ಲಿ 2.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಕೊಡಿ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಚುನಾವಣೆಗಳು ಬಂದಾಗ ರೈತರನ್ನು ವೈಭವೀಕರಿಸಿ ಮಾತಾಡ್ತಾರೆ, ಆದರೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಯಾರೂ ಸೂಚಿಸೋದಿಲ್ಲ. ಇದು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಎಲ್ಲ ಸರ್ಕಾರಗಳ ಅಸಡ್ಡೆ ನೀತಿಯಿಂದ ಇವತ್ತು ಏನು ಮಲ್ಟಿನ್ಯಾಷನಲ್ ಕಂಪ್ನಿಗಳು ರೈತರನ್ನು ಈ ಮಟ್ಟಿಗೆ ಕಾಣ್ತಾ ಇದ್ದಾರೆ. ಸರ್ಕಾರಗಳು ನೋಡಿ, ಒಬ್ಬ ಜವಾಬ್ದಾರಿಯುತವಾದಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ. ಇವತ್ತೇನೋ ರೈತನಿಗೆ ಅಪಮಾನ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತಾರೆ. ಕ್ಷಣದ ಮಾಹಿತಿ ಅವ್ರಿಗೆ ಹೋಗ್ತದೆ, ಎಲ್ಲ ಗೊತ್ತಿರ್ತದೆ. ಈ ರೀತಿಯ ನಾಟಕೀಯವಾದ ಬೆಳವಣಿಗೆಗಳನ್ನ ಮಾಡ್ತಾ ಇರ್ತಕ್ಕಂಥ ಕಾರಣದಿಂದನೇ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತರ ಆತ್ಮಹತ್ಯೆ ಆಗ್ತಾ ಇದೆ. ರೈತರು ಇವತ್ತು ನೋಡು 5 ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡಬೇಕಾಯ್ತು ಹಾಲಿಗೆ. ಹಾಲಿನ ಬೆಲೆ ಹೆಚ್ಚಳ ಮಾಡಿದಾಗ ರೈತರು ಕೊಡ್ತೀವಿ ಅಂತ ಹೇಳಿದ್ರು. 800 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಸರ್ಕಾರದಿಂದ ರೈತರ ಹಾಲಿನ ಹಣ ಬಂದಿಲ್ಲ, ಅದನ್ನು ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯಾಗಿ ಸರ್ಕಾರಗಳು ಹಲವಾರು ರೀತಿಯಲ್ಲಿ ರೈತರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ರೈತರು ಎಷ್ಟು ಹೋರಾಟ ಮಾಡಬೇಕು ಅಷ್ಟನ್ನು ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಕೂಡ ಸರ್ಕಾರಗಳ ಶೋಷಣೆ ನಿಲ್ಲೋದಿಲ್ಲ. ಅದ್ರ ಜೊತೆಗೆ ಬಂಡವಾಳಶಾಹಿಗಳ ಶೋಷಣೆ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆದರೆ ಇವ್ರಿಗೆಲ್ಲ ಗೊತ್ತಾಗ್ತದೆ. ಕಳೆದ ವರ್ಷ ಬರಗಾಲ ಬಂತು, ಸುಮಾರು 20 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಕಡಿಮೆ ಆಗಿದೆ. ಆಹಾರಕ್ಕೆ ತಿನ್ನುವಂಥ ಆಹಾರ ಬಂದರೆ ಆಗ ಸರ್ಕಾರಗಳು ರೈತರನ್ನ ಕಣ್ ಬಿಟ್ಟು ನೋಡ್ತಾರೆ. ಅಂತ ಪರಿಸ್ಥಿತಿ ಬರ್ಲಿಕ್ಕೂ ಮೊದಲೇನೆ
ಎಚ್ಚೆತ್ಕೊಂಡ್ರೆ ನಿಜವಾಗ್ಲೂ ಕೂಡ ಸರ್ಕಾರಗಳಿಗೆ ಗೌರವ ಬರ್ತದೆ ಅನ್ನುವಂಥ ಮಾತನ್ನ ಹೇಳ್ಬೇಕಾಗ್ತದೆ. ನಿಜ ನಿಜ. ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕಿಂದ ಬಂದ್ಮೇಲೆ ಕೇವಲ ನಮ್ಮ ನಾಡಿನಲ್ಲಿ ಮಾತ್ರ ಅಲ್ಲಪ್ಪ, ವಿದೇಶಗಳಲ್ಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ, ಇಲ್ಲಿನ ಉಡುಗೆ ತೊಡುಗೆ ಬಗ್ಗೆ ಬಹಳ ಹೆಮ್ಮೆ, ಬಹಳ ಗೌರವ, ಅನುಕರಣೆ ಮಾಡ್ತಿದ್ದಾರೆ ಅದನ್ನ ಅಲ್ಲಿನ ಜನ. ನಮ್ಮಲ್ಲೇನೆ ಅದ್ರ ಬಗ್ಗೆ ಅಭಿಮಾನ ಕಮ್ಮಿ ಆಗ್ಬಿಟ್ರೆ ಹೆಂಗೆ? ನಮ್ಮ ಜನನೇ ಅದನ್ನ ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ರೆ ಹೆಂಗೆ? ಮನಸ್ಥಿತಿ ಬದಲಾಗ್ಲೇಬೇಕಾದ ಪರಿಸ್ಥಿತಿಯಲ್ಲಿ ನಾವಿಲ್ವಾ? ಪ್ರಶ್ನೆ ಮಾಡೋಣ.